स्वागत ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರ್ ಮಹೇಶ್. ಮಾಗಡಿ ತಾಲೂಕು ಕುದೂರು ಗ್ರಾಮದ ಕುದೂರು ಭೈರವ ದುರ್ಗ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಬೈರಾಪುರ ಗ್ರಾಮದಲ್ಲಿರುವಂತಹ ಸುಂದರವಾದ ಹೂದೋಟದ ಹಾಗೂ ಈ ಹೂದೋಟದ ಮೇಲ್ವಿಚಾರಕರಾದ KH ನಾಗೇಶ್ ರವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಸರ್. ಧನ್ಯವಾದಗಳು. ಸರ್, ಮೊದಲನೇದಾಗಿ ಈ ಸುಂದರವಾದ ಹೂದೋಟದ ಪರಿಸರದಲ್ಲಿರೋದಕ್ಕೆ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಹಾಗೆ ಈ ಕುದೂರು ನ್ಯೂಸ್ ಜೊತೆ ಈ ಸುಂದರವಾದ ಹೂದೋಟದ ಬಗ್ಗೆ ನಮಗೆ ಮಾಹಿತಿನ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೇವೆ ಸರ್. ಈ ಸುಂದರ ಗಿಡಗಳು ಪುಣೆ, ಮಹಾರಾಷ್ಟ್ರ ರಾಜ್ಯದ ಪುಣೆಯಿಂದ ನಮಗೆ ಸರಬರಾಜು ಆಗಿದೆ. ಇದನ್ನು ನಾವು ಸುಮಾರು 5 ತಿಂಗಳಿಂದ ಪೋಷಣೆ ಮಾಡುತ್ತಾ ಬಂದಿದ್ದೀವಿ. ಇಲ್ಲಿ 10 ಜನ ಕಾರ್ಮಿಕರಿದ್ದೇವೆ. ಮತ್ತು ಈ ಗಿಡದ ವಿಶೇಷತೆ ಏನು ಅಂದರೆ ಸುಮಾರು 8 ಬಗೆಯ 8 ಕಲರು ಹೂವು ಇದೆ. ಇದನ್ನು ನಾವು ದಿನ ಬಿಟ್ಟು ದಿನ ನಾವು ಹಾರ್ವೆಸ್ಟಿಂಗ್ ಮಾಡ್ತೀವಿ. ಇದನ್ನ ಮಾರ್ಕೆಟು ಏನಿದೆ ನಮ್ಮ ಬೆಂಗಳೂರು ಮಾರ್ಕೆಟ್ಗೆ ನಾವು ಅದನ್ನು ರವಾನೆ ಮಾಡ್ತೀವಿ. ಮತ್ತು ಇದನ್ನು ನಾವು ಗೊಬ್ಬರ ಆಗ್ಬೋದು ದಿನ ಅಂದರೆ ಸೋಮವಾರ, ಬುಧವಾರ, ಶುಕ್ರವಾರ ಇದಕ್ಕೆ ಡಾಕ್ಟ್ರು ಸಹ ಇದ್ದಾರೆ, ಇದಕ್ಕೆ ವೈದ್ಯರು ಸಹ ಇದ್ದಾರೆ. ನಾವು ನಮಗೆ ಹೆಂಗೆ ಯಾವ ಥರ ಜ್ವರ ಬಂದರೆ ನಾವು ಹೋಗಿ ಆಸ್ಪತ್ರೆಗೆ ಹೋಗ್ಬಿಟ್ಟು ನಾವು ಹೆಂಗೆ ಇದಕ್ಕೆ ಒಂದು ಚಿಕಿತ್ಸೆ ತಗೊಳ್ತೀವೋ ಇದಕ್ಕೂ ಸಹ ಒಬ್ಬರು ವೈದ್ಯರಿದ್ದಾರೆ. ನಾವು ಈ ಗಿಡಗಳನ್ನ ಎಷ್ಟು ಪೋಷಿಸ್ತೀವೋ ಅಷ್ಟು ಕಾಲ ಇದು ಚೆನ್ನಾಗಿರುತ್ತೆ. ಸುಮಾರು 3 ವರ್ಷಗಳ ಕಾಲ ನಾವು ಚೆನ್ನಾಗಿ ನೋಡ್ಕೊಂಡು ಬಂದರೆ ಈ ಗಿಡಗಳನ್ನ ಗೊಬ್ಬರನೇ ಆಗಲಿ ಅಥವಾ ನಾನು ಹೇಳ್ದಂಗೆ ರೋಗ ಲಕ್ಷಣ ಕಂಡು ಬಂದಲ್ಲಿ ಇದಕ್ಕೆ ಔಷಧಿ ಸಿಂಪಡಿಸೋದೇ ಆಗಲಿ ಎಲ್ಲ ರೀತಿ ಮಾಡ್ಕೊಂಡು ಬಂದಾಗ ಇದು 3 ವರ್ಷ ಬರುತ್ತೆ. ಇಲ್ಲವಾದಲ್ಲಿ 1 ವರ್ಷಕ್ಕೋ ಇಲ್ಲ 1.5 ವರ್ಷಕ್ಕೂ ಗಿಡಗಳು ಹಾನಿಯಾಗುವಂತಹ ಲಕ್ಷಣಗಳಿವೆ. सनील कुमार बयार ಅವರು ಇನ್ನ ಮಾಹಿತಿ ನೀಡಲಿದ್ದಾರೆ. सनील कुमार सर, आपको कुदूर न्यूज़ को हम स्वागत करते हैं. प्लीज़ बताइए सर, आप कहाँ से आगे सर इस कुदूर को, एक कुदूर गांव कैसा है और कुदूर का एनवायरनमेंट कैसा है, इस फ्लावर आपको कैसा लग रहा है सर, प्लीज़ बताइए सर. थैंक यू वेरी मच. मैं एक्चुअली मेरा नेटिव प्लेस इन केरला, त्रिवेंद्रम. मैं कुदूर से लॉकडाउन के बाद मैं पहले एक कंपनी में काम किया था. तो एग्रीकल्चर फील्ड नहीं है, तो ट्रांसपोर्ट फील्ड है, उसमें काम किया था. इसके बाद लॉकडाउन के बाद में वो कंपनी शटडाउन के करने के बाद में इधर हमारा बॉस बोल दिया ना, इधर आया था. अच्छा लोग है, अच्छा वर्कर्स है, हमारा सभी काम करने वाला अच्छा लोग है. हम एक फैमिली की तरह इधर से काम करता है, क्योंकि सभी को क्या बोलते हैं तो इंटरेस्ट है, तो हार्वेस्टिंग के बारे में इंटरेस्ट है, फर्टिलाइजिंग के बारे में इंटरेस्ट है, सभी है. 1 by 1 डे हम इधर हार्वेस्टिंग करता है. इसके बाद नेक्स्ट डे एक दिन हार्वेस्टिंग है, दूसरा दिन में फर्टिलाइजिंग है, ऐसा वाला करता है. सर, इसको पैकिंग और इसका मार्केटिंग कैसा है सर? पैकिंग हम इधर से करता है. हार्वेस्टिंग के दिन में पैकिंग करने के बाद मार्केट वाला आता है, इधर से फूल लेकर जाता है. हमारा मार्केटिंग बेंगलुरु है, बेंगलुरु से बड़ा मार्केट है, उधर से भी सभी स्थान में जाता है. इस फूल को कौन सा मंथ को ज्यादा इसको डिमांड है सर, ये फूल को? ये तो फेस्टिवल मंथ है. अभी तो वरलक्ष्मी पूजा आया था, नेक्स्ट गणेश चतुर्थी आता है. इस समय में हमारा फूल को डिमांड जास्ती है. सर, ಈ ಹೂಗಳ ಬಗ್ಗೆ ನಿಮಗೆ ಎಲ್ಲೆಲ್ಲಿ ಬೇಡಿಕೆ ಇದೆ, ಇದನ್ನ ಏನು ಹೇಳ್ತೀರಾ ಸರ್?
ಸರ್ ಏನಿಲ್ಲ, ಈ ನಮಗೆ ಶುಭ ಸಮಾರಂಭಗಳು ಅಥವಾ ಈ ಮದುವೆಗಳು ಮತ್ತು ಈ ಹಬ್ಬಗಳಲ್ಲಿ ನಮಗೆ ತುಂಬಾ ಬೇಡಿಕೆ ಇದೆ. ಇದು ಹೆಂಗೆ ಅಂದರೆ, ಇವತ್ತಿಂದು ಷೇರು ಮಾರ್ಕೆಟ್ ಇದ್ದಂಗೆ, ಇವತ್ತಿನ ಬೆಲೆ ನಾಳೆ ಇರಲ್ಲ, ನಾಳೆ ಬೆಲೆ ನಾಳ್ದಿರಲ್ಲ. ಇವತ್ತು ಉದಾಹರಣೆ ನಾವು ನಿನ್ನೆ 150 ರೂಪಾಯಿ ಒಂದು ಬಂಚು ಅಂದರೆ 10 ಹೂವು ಬರುತ್ತೆ, ಒಂದು ಬಂಚು ಅಂದರೆ 10 ಹೂವು ಬರುತ್ತೆ, ಅದು 150 ರೂಪಾಯಿ ಕಳಿಸಿದ್ದೀವಿ, 20 ರೂಪಾಯಿಗೂ ಕಳಿಸಿದ್ದೀವಿ. ಆ ಥರ ಇದು ಒಂದು ಬೇಡಿಕೆ ನಮಗೆ ಅತಿ ಹೆಚ್ಚಾಗಿ ಬೇಡಿಕೆ ಬಂದಷ್ಟು ನಮಗೆ ಬೆಲೆ ಅದಕ್ಕೆ ಸಿಗುತ್ತೆ. ಹೂದೋಟದಲ್ಲಿ ನೀವು ಕೆಲಸ ನಿರ್ವಹಿಸ್ತಾ ಇರುವಂಥ ಸಿಬ್ಬಂದಿಗಳ ಬಗ್ಗೆ ನೀವು ಮಾಹಿತಿಯನ್ನು ತಿಳಿಸ್ಕೊಡಿ ಸರ್. ಸರ್ ಇಲ್ಲಿ ಸಿಬ್ಬಂದಿ ವರ್ಗ ನಮ್ಮ 10 ಜನ ಸಿಬ್ಬಂದಿ ವರ್ಗ ಇದ್ದೇವೆ. ಅದರಲ್ಲಿ ಎಲ್ಲ ನಾವು ಇಲ್ಲಿ ನಮ್ಮ ಈ ಲೋಕಲಲ್ಲೇ ಸಹ ಸಿಬ್ಬಂದಿ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ನಮ್ಮ ಗಂಗಣ್ಣವರು, ಅವರು ಸುಮಾರು 7-8 ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ. ಮತ್ತು ಗಂಗಮ್ಮಜ್ಜಿ, ಚಂದ್ರಕಲಕ್ಕ, ಮತ್ತು ನಮ್ಮ ಕುದೂರಿನ ಸಿಬ್ಬಂದಿಗಳು ವಿನಯ್, ಗೋವಿಂದ್ ಮತ್ತು ಹೇಮ ಅವರು, ಈ ಥರ ಎಲ್ಲ ನಾವು 10 ಜನ. ಮತ್ತು ಇಲ್ಲಿ ನೈಟ್ ಸೆಕ್ಯೂರಿಟಿ ಸಹ ನಾವು ನಮ್ಮ ಕುದೂರಿನ ಮೂರ್ತಪ್ಪನವ್ರು ಬರ್ತಾರೆ. ನಾವಿಲ್ಲಿ ನಮ್ಮ ಓನರು ನಮಗೆ ಇಲ್ಲಿ ಲೋಕಲಲ್ಲಿ ನಮಗೆ ಎಲ್ಲರಿಗೂ ಸಹ ಕೆಲಸ ಕೊಟ್ಟಿದ್ದಾರೆ. ಹೊರಗಡೆಯಿಂದ ಯಾರು ಹೆಚ್ಚಿನದಾಗಿ ಯಾರನ್ನೂ ಸಹ ಕರೆಸಿಲ್ಲ. ನಮಗಿಲ್ಲಿ ಅವ್ರ ಕಡೆಯಿಂದ ನಮಗೆ ನಮ್ಮ ಸಿಬ್ಬಂದಿ ವರ್ಗ ನಮ್ಮ ಲೋಕಲಲ್ಲಿ ಪ್ರತಿಯೊಬ್ಬರಿಗೂ ಅವರಿಂದ ಒಂದು ಸ್ವಲ್ಪ ಕೆಲಸ ಸಿಕ್ಕಿದೆ ಅಂತ ನಾನು ಹೇಳೋದಕ್ಕೆ ಖುಷಿ ಪಡ್ತೀನಿ. ಮತ್ತೆ ಸರ್, ಈ ಪರಿಸರದಲ್ಲಿ ನೀವು ಕೆಲಸ ನಿರ್ವಹಿಸ್ತಾ ಇದ್ರಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ತುಂಬಾನೇ ಖುಷಿ ಆಗುತ್ತೆ. ಯಾಕೆಂದ್ರೆ ನಮ್ಮ ಭೈರವದುರ್ಗ ಬೆಟ್ಟದ ತಪ್ಪಲಿನಲ್ಲಿದ್ದೀವಿ. ನಮಗೆ ಅದು ತುಂಬಾನೇ ಇದು. ಈ ಒಂದು ವಾತಾವರಣ ಪ್ರತಿ ಎಲ್ಲೂ ಸಿಗಲ್ಲ. ನಾವು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5ರವರೆಗೆ ಇಲ್ಲೇ ಇರ್ತೀವಿ. ಮತ್ತೆ ನಾವು ಸಂಜೆ 5 ಗಂಟೆ ಮೇಲೆ ನಾವು ನಮ್ಮ ಕುದೂರಿಗೆ ಹೋಗ್ತೀವಿ. ಅಲ್ಲಿವರೆಗೂ ನಾವು ಇಲ್ಲಿ ನಮ್ಮ ಕೆಲಸ ನಾವು ಯಾವ ತರ ಇದು ಮಾಡ್ತೀವಿ ಅನ್ನೋದೇ ನಮ್ಗೆ ಗೊತ್ತಾಗಲ್ಲ. ಅಷ್ಟು ತುಂಬಾನೇ ಸಂತೋಷ ಆಗುತ್ತೆ. ನಾವೆಲ್ಲ ಒಂದೇ ಕುಟುಂಬ ತರ ಎಲ್ಲ ಇಲ್ಲಿದ್ದು ನಮ್ಮ ಕೆಲಸಗಳು ಏನಾಯ್ತು, ನಮ್ಮ ಕೆಲಸ ಆಯ್ತು, ನಾವಾಯ್ತು ಅನ್ನೋ ತರ ನಡೆಸ್ಕೊಂಡ ಬಂದಿದ್ದೀವಿ. इधर आने के समय सुपर काम है, मेरे को हार्टली टचिंग काम है तो सभी जन। और इसका काम फूल है ना, फूल संतोष का है, ऐश्वर्य का है, ये तो सभी ऐश्वर्य वाला काम है। ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಟ್ಟಾರೆಯಾಗಿ ಈ ಹೂಗಳ ಮಧ್ಯೆ ನೀವು ಕೆಲಸ ನಿರ್ವಹಿಸ್ತಾ ಇರೋದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ನಾವು ಈ ಹೂಗಳ ಮಧ್ಯೆ ಇರೋದಕ್ಕೆ ನಮ್ಮೆಲ್ಲರ ಮನಸ್ಸು ಹೂಗಳ ಥರನೇ ಆಗ್ಬಿಟ್ಟಿದೆ. ಯಾಕೆಂದರೆ ಈ ಒಂದು ವಾತಾವರಣ ಇದೆಯಲ್ಲ, ಈ ವಾತಾವರಣ ನಿಮಗೆ ಸುಳ್ಳಲ್ಲ, ನಿಮಗೆ ಅನಿಸ್ತಿದೆ ಈ ವಾತಾವರಣದಲ್ಲಿ ನೀವೇ ಒಂದು ಇಲ್ಲೇ ಇರೋಣಪ್ಪ ಅನ್ಸ ಆ ಥರ ಒಂದು ವಾತಾವರಣ ಇದೆ. ಒಂದು ಸುಂದರ ಪ್ರಕೃತಿ ಇಲ್ಲೆಲ್ಲ ಇದೊಂದು ನಮಗೆ ತುಂಬಾ ಈ ಕೆಲಸ ಬಿತ್ತು. ಮತ್ತು ನಮಗೆ ಈ ಒಂದು ಹೂಗಳ ಮಧ್ಯ ಒಂದು ವಾತಾವರಣದಲ್ಲಿ ನಮಗೆ ತುಂಬಾ ಖುಷಿ ಕೊಡುತ್ತೆ. ವೀಕ್ಷಕರಿಗೆ ಅಥವಾ ಯುವಕರಿಗೆ ಏನು ಸಂದೇಶ ಕೊಡ್ತೀರಾ ಸರ್? ಸಂದೇಶ ಏನು ಅಂದರೆ, ನಾವು ಏನೇ ಒಂದು ದುಡಿಮೆ ಅನ್ನೋದು ಎಲ್ಲ ನಮ್ಮ ಸ್ವಇಚ್ಛೆ ಇರುತ್ತೆ. ಇವತ್ತು ನಾನು ಆ ಕೆಲಸ ಮಾಡ್ತೀನಿ, ಈ ಕೆಲಸ ಮಾಡ್ತೀನಿ, ಇದು ಮಾಡಿದ್ರೆ ಏನಂತಂತಾರೆ. ಈಗ ಉದಾಹರಣೆ, ನಾನು ಕುದೂರಲ್ಲಿ, ನಮ್ಮದು ಕುದೂರೆ, ನಮ್ಮ ತಂದೆಯವರು ಗ್ರಾಮ ಪಂಚಾಯತಿ ಸದಸ್ಯರು, ಆದ್ರೂ ನಾಗೇಶ ಬಂದು ಇಲ್ಲಿ ಒಂದು ಹೂತು ಕೆಲ್ಸಕ್ಕೆ ಹೋಗ್ತಾನೆ. ಇವೆಲ್ಲ ಮನಸ್ಸಲ್ಲಿ ಯಾವುದೇ ಒಂದು ಇಟ್ಕೊಳ್ಬಾರ್ದು. ನಾವು ಕೆಲಸದಲ್ಲಿ ದೇವ್ರನ್ನ ಕಾಣಬೇಕು. ನಾವು ಮಾಡೋ ಕೆಲಸನೇ ದೇವರು. ಯಾಕೆಂದ್ರೆ ನಾವು ಅದರಲ್ಲಿ ಶ್ರದ್ಧೆ ಭಕ್ತಿಯಿಂದ ದುಡಿದ್ರೆ ನಾವು ಮುಂದಕ್ಕೆ ಚೆನ್ನಾಗಿರ್ತೀವಿ. ನಾನು ಒಂದು ವಿದ್ಯೆ ಕಲ್ತಂಗೆ ಆಯಿತು, ನಾಳೆ ದಿವಸ ನಮ್ಗೆ ಎಲ್ಲೇ ಹೋದ್ರೂ ನಮಗೆ ಅನ್ನ ಸಿಗುತ್ತೆ ಅನ್ನೋದು ಒಂದು ನಮಗೊಂದು ಧೈರ್ಯ ಅಷ್ಟೇ. ಇದನ್ನು ನಾನು ಮನಸ್ಸು ಪೂರ್ವಕವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಯುವಕರಿಗೂ ಒಂದು ಮಾತು, ನಾನೊಂದು ಸಂದೇಶ ಏನು ಅಂದರೆ, ನೀವು ಮಾಡೋ ಕೆಲಸದಲ್ಲಿ ಅದನ್ನು ದೇವ್ರು ಕಾಣಿ. ಯಾವತ್ತೂ ನಿಮಗೆ ಕೈ ಬಾಯಿ ನಿಮ್ಗೆ ಎಲ್ಲಿ ಚೆನ್ನಾಗಿರುತ್ತೋ ದೇವ್ರು ಎಲ್ಲೋದು ಅನ್ನ ಕೊಡ್ತಾನೆ. ಇದನ್ನು ಮಾತ್ರ ನನ್ನ ಒಂದು ಮನಸ್ಸಿಂದ ಹೇಳ್ತಾ ಇದ್ದೀನಿ. ದಯವಿಟ್ಟು ಯುವಕರು ಯಾವುದೇ ಒಂದು ಕೆಟ್ಟ ಚಟಗಳಿಗೆ ಹೋಗಬೇಡಿ. ಫಸ್ಟು ತಂದೆ ತಾಯಿಗೆ ಬೆಲೆ ಕೊಡಿ. ತಂದೆ ತಾಯಿ ಏನು ಕೆಲಸ ಹೇಳ್ತಾರೋ, ನಾವು ಯಾವುದೇ ಒಂದು ನೀವು ಕೆಲಸ, ನಾನೊಂದು ಚಪ್ಪಲಿ ಹೊಲಿತೀನಿ ಅಂದ್ರೂ ಅದು ಒಂದು ನನ್ನ ಕೆಲಸ ಅನ್ನೋ ಥರ ಮಾಡಿ. ಯಾವುದೇ ಒಂದು ಕೆಲಸ, ಈಗ ಅವರು ಯಾರು ಅವ್ನು ಈ ಕೆಲಸ ಮಾಡ್ತಾವನೆ, ಇವ್ನು ಈ ಕೆಲಸ ಮಾಡ್ತಾವ, ಅದನ್ನೆಲ್ಲ ತಲೆ ಕೆಡಿಸ್ಕೊಬೇಡಿ. ಫಸ್ಟು ನಾನು ಮಾಡ್ತಿರೋ ಕೆಲಸದಲ್ಲಿ ಶ್ರದ್ಧೆ ತಗೊಳ್ಳಿ. ಆವತ್ತು ನಾವು ಜೀವನದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಆಗ್ತದೆ. ಯಾರು ಬರಲ್ಲ, ಯಾರು 10 ರೂಪಾಯಿ ಕೊಡಲ್ಲ. ನಾವು ಚೆನ್ನಾಗಿದ್ರೆ ಎಲ್ಲ ಬರ್ತಾರೆ. ಅದನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಒಟ್ಟಾರೆಯಾಗಿ ನಾಗೇಶ್ ರವರು ಹೇಳಿದಂತೆ, ದುಡಿಮೆಯ ನಂಬಿ ಬದುಕು, ಅದರಲ್ಲೇ ದೇವರ ಹುಡುಕು ಎಂಬುವಂತೆ ಈ ಎಲ್ಲಾ ಯುವಕರಿಗೂ ಸಹ ಸಂದೇಶವನ್ನ ನೀಡಿದ್ದಾರೆ. ಈ ಹೂದೋಟದ ಹಿಂದಿನ ಪರಿಶ್ರಮವೇ ಈ ಹೂದೋಟದ ಮಾಲೀಕರಾದ ಶ್ರೀಯುತ ನವೀನ್ ರವರು ಮತ್ತು ರಾಜೇಶ್ ರವರು.
ಹಾಗೂ ಈ ಹೂದೋಟದ ವೈದ್ಯರಾದ ಶ್ರೀಯುತ ಶಿವಪ್ರಕಾಶ್ ರವರಿಗೂ ಸಹ ಕುದೂರ್ ನ್ಯೂಸ್ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ. ಹೂಗಳ ಬಗ್ಗೆ ಮಾಹಿತಿ ಈ ಹೊತ್ತಿನ ವಿಶೇಷ ವರದಿಯಾಗಿತ್ತು. ನಿರಂತರ ಸುದ್ದಿಗಾಗಿ, ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಕುದೂರ್ ನ್ಯೂಸ್. ಧನ್ಯವಾದಗಳು.